ಸದಾ ಪ್ರೀತಿ ಪ್ರೇಮದ ಕತೆ ಹೇಳುತ್ತಾ ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಎಂದೇ ಪ್ರಖ್ಯಾತಿ ಪಡೆದಿರುವ ಅಜಯ್ ರಾವ್ ಇದೀಗ ರಾಧೆಯ ಚಿತ್ರದಲ್ಲಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣ ರುಕ್ಕು ಅಂತಲೇ ಸದಾ ಪ್ರೇಕ್ಷಕರಿಗೆ ಕೃಷ್ಣನಾಗೆ ಕಾಣಿಸಿಕೊಳ್ತಿದ್ದ ಅಜಯ್ ರಾವ್ ಇತ್ತೀಚೆಗೆ ಯುದ್ಧಕಾಂಡದ ಮೂಲಕ ಹೆಣ್ಣು ಪರ ನ್ಯಾಯ ಕೊಡಿಸಲು ಬೆಳ್ಳಿ ತೆರೆ ಮೇಲೆ ಮಿಂಚಿದ್ರು. ಇದೀಗ ರಾಧೆಯ ಚಿತ್ರದಲ್ಲಿ ಸೀರಿಯಲ್ ಕಿಲ್ಲರ್ ಪಾತ್ರ ನಿರ್ವಹಿಸುವ ಮೂಲಕ ತಮ್ಮ ಹೊಸ ಲುಕ್ನಲ್ಲಿ ಮೋಡಿ ಮಾಡಲು ರೆಡಿಯಾಗಿದ್ದಾರೆ. ಹಲವಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅನುಭವ ಪಡೆದ ವೇದಗುರು ಇದೇ ಮೊದಲ ಬಾರಿಗೆ ರಾಧೆಯ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಕೀರ್ತಿ ಚಾಹನಾ ಸಿನಿಮಾ ಕಾರ್ಖಾನೆ ಮೂಲಕ ವೇದ್ ಗುರು ಅವರೇ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅಜಯ್ ರಾವ್ ಹಾಗೂ ಸೋನಾಲ್ ಮಾಂತೇರೋ ಚಿತ್ರದ ನಾಯಕ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಜೈಲಿನಲ್ಲಿರುವ ವ್ಯಕ್ತಿಯೊಬ್ಬನ ಹಿಂದೆ ಈ ಚಿತ್ರದ ಕತೆ ಸಾಗಲಿದ್ದು, ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ ಚಿತ್ರದ ಶೂಟಿಂಗ್ ನಡೆಸಲಾಗಿದೆ. ಈ ಚಿತ್ರದಲ್ಲಿ ಸೋನಾಲ್ ಮಾಂತೇರೋ ಕ್ರೈಮ್ ರಿಪೋರ್ಟರ್ ಆಗಿ ಪಾತ್ರ ನಿಭಾಯಿಸಿದ್ದು, ವಿಯಾನ್ ಅವರ ಸಂಗೀತ ಸಂಯೋಜನೆ, ರಮ್ಮಿ ಅವರ ಛಾಯಾಗ್ರಹಣ, ಸುರೇಶ್ ಆರ್ಮುಗಂ ಅವರ ಸಂಕಲನವಿದೆ. ಇನ್ನು ಇದೇ ನವೆಂಬರ್ 21ರಂದು ರಾಧೆಯ ಚಿತ್ರ ಬಿಡುಗಡೆಯಾಗಲಿದ್ದು, ಹಾರ್ಡ್ ಕೋರ್ ಕ್ರಿಮಿನಲ್ ಆಗಿ ಅಜಯ್ ರಾವ್ ಎಷ್ಟರ ಮಟ್ಟಿಗೆ ಪ್ರೇಕ್ಷಕರ ಮನ ಗೆಲ್ಲಲಿದ್ದಾರೆ ಎಂದು ಕಾದು ನೋಡಬೇಕಿದೆ.